ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಇವತ್ತು ಬೆಳಿಗ್ಗೆ ಆ್ಯಕ್ಚುಲಿ ಟೈಮ್ ಬಂದು 9:30 ಮೇಲಾಗಿದೆ. ನನ್ನ ಮಕ್ಕಳು ಇವಾಗ ಟಿಫನ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಒಬ್ಬಳು ಇವಾಗ ಮನೆ ಹೆಂಗಾಗಿದೆ ಅಂದರೆ ನಮ್ಮದು 3 ಜನ ವ್ಲಾಗರ್ಸ್ ಆಗಿಬಿಟ್ಟಿದ್ದೀವಿ. ನಮ್ಮಿಬ್ಬರು ಮಕ್ಕಳದು ನೀವು ಹೆಸರು ಕೇಳ್ತಾ ಇದ್ರಿ ಪೇಜ್ದು ಯೂಟ್ಯೂಬಲ್ಲಿ ಇದೆಯಾ ನಿಂದು? ಬರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಏನು ನಿಂದು ಪೇಜ್ ಹೆಸರು? ಜೋರಾಗಿ ಹೇಳು, ಕೇಳಿಸೋದು ಬೇಡವಾ? ಹರ್ಷಿನಿ ಮಹೇಶ್. ಪಾವನಿ ನಿಂದು? ಪಾವನಿ ನಿಂದು? ಪಾವನಿ ಮಹೇಶ್, ಹರ್ಷಿನಿ ಮಹೇಶ್, ಪುಷ್ಪಾಂಜಲಿ ಮಹೇಶ್. ಸೊ ನೋಡಿ, ಇಲ್ಲಿ ಆ್ಯಕ್ಚುಲಿ ಇಲ್ಲೊಬ್ರು ಅವ್ರ ಶೂಟ್ಗೆ ಅವ್ರು ಇಟ್ಕೊಂಡಿದ್ದಾರೇನೋ ಫೋನು. ಇಲ್ಲ ಏನೋ ಸರಿ. ನಾನು ಚಪಾತಿನ ಕಲಸಿಟ್ಟೆ, ಚಪಾತಿ ಮಾಡೋಣ ಅಂತ ಇಟ್ಟು ಕಲಸಿಟ್ಟೆ. ನಾನು ತರಕಾರಿ ಪಲ್ಯ ಮಾಡೋಣ ಅಂತ ನಾನು ಅಂದ್ಕೊಂಡೆ. ಆಮೇಲೆ ಇಬ್ಬರು ಸೇರ್ಕೊಂಡು ಮಾತಾಡಿಕೊಂಡು ಪನ್ನೀರ್ ಅವ್ರ ಪಪ್ಪನಿಗೆ ಹೇಳಿ ಪನ್ನೀರ್ ತರಿಸ್ಕೊಂಡಿದ್ದಾರೆ. ಏನೋ ಕಡಾಯಿ ಪನ್ನೀರ್ ಏನೋ ಮಾಡ್ತಾರಂತೆ, ಅದಕ್ಕೆ ಮಾಡ್ತಿದ್ದಾರೆ ಅವರೇ ಟಿಫನ್ನು. ಸೊ ನನಗೆ ಇವತ್ತು ಬ್ರೇಕ್ ಸಿಕ್ತು. ಸೊ ನಮ್ಮ ಪಾನಿ ಏನೋ ಅವಳು ಎವ್ರಿ ಡೇ ನಾನೇ ನಾಷ್ಟ ಮಾಡ್ತಾರೆ. ಇನ್ನೊಂದ್ಸತಿ ಹೇಳು ಪಾನಿ. ನಮ್ಮ ಪಾನಿ ಏನೋ ಹೇಳ್ತಾವಳೆ. ಎವ್ರಿ ಡೇ ನಾನೇ ನಾಷ್ಟ ಮಾಡ್ತಾ ಇರೋದು. ಎವ್ರಿ ಡೇ ನಮ್ಮ ಪಾನಿನೇ ಅಂತೆ ನಾಷ್ಟ ಮಾಡ್ತಾ ಇರೋದು. ಬಟ್ ಆ್ಯಕ್ಚುಲಿ ಅದು ನಿಜ. ನಾನು ಯಾವತ್ತಾದರೂ ಒಂದಿನ ಮಾಡ್ತಿದ್ದೀನಿ ಅಷ್ಟೇ. ಅಂದರೆ ಅವಳು ಎಲ್ಲಾದರೂ ಹೋದ. ಇವಾಗ ನಮ್ಮ ಪಾವನಿ ಏನೇನೋ ಕಲ್ತ್ಕೊಂಬಿಟ್ಟವಳೆ. ಬೆಳಗ್ಗೆ ಎಲ್ಲೋಗಿದ್ದೆ ಪಾವನಿ ನೀನು? ಕಾದು ಸೋಂಪು ಯಾವ ಕ್ಲಾಸ್ಗೆ ಹೋಗಿ ಎಲ್ಲೋಗಿದ್ದೆ? ನೋಡಿ, ಬ್ಯಾಸ್ಕೆಟ್ ಬಾಲ್ ಆಡೋಕ್ಕೆ ಹೋಗೋದು ಕಲ್ತ್ಕೊಂಬಿಟ್ಟವಳೆ. ಅಂದರೆ ಯಾವುದೇ ಕ್ಲಾಸ್ಗೆ ಹಾಕಿಲ್ಲ ನಾವು, ಜಸ್ಟ್ ಫ್ರೆಂಡ್ಸ್ ಎಲ್ಲ ಮಾತಾಡಿಕೊಂಡು ಏನೋ ಹೋಗಿ ಅದು ಏನೋ ಪ್ರೋ ಆಗ್ಬಿಟ್ಟವಳಂತೆ ಬ್ಯಾಸ್ಕೆಟ್ ಬಾಲ್ ಹಂಗೆ. ಸೊ ಇನ್ನು ಸೊ ನೋಡಿ, ನಮ್ಮ ಹನಿ ನಂದೇ ಚಾನಲ್ ನೋಡಿಕೊಂಡು ಕಡಾಯಿ ಪನ್ನೀರ್ ಮಾಡ್ತಿದ್ದಾಳೆ. ನನ್ನ ರೆಸಿಪಿನ ನೋಡಿ ಅದನ್ನು ನೋಡಿ ಹೆಂಗಾಗೋಗ್ಬಿಟ್ಟಿದೆ. ಬಟ್ ಒಳ್ಳೇದೇ ಆಯಿತು. ಈಗ ಅವರು ಟಿಫನ್ ಮಾಡ್ತಾ ಇದ್ರೆ ನಾನು ಸ್ವಲ್ಪ ಅರ್ನಿ ಕಲೆಕ್ಷನ್ಗೆ ಶೂಟ್ ಇದೆ. ಸೊ ಹಂಗಾಗಿ ಅದಕ್ಕೆ ಶೂಟ್ ಮಾಡ್ಕೊಳ್ಳೋಕ್ಕೆ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆಗ್ತೀನಿ. ಸೊ ಈಗ ಕಡಾಯಿ ಪನ್ನೀರ್ಗೆ ಮಸಾಲಾನ ರುಬ್ಕೊಳ್ಳೋಕ್ಕೆ ಎಲ್ಲ ಮಾಡಿಟ್ಟಿದ್ದಾಳೆ. ಹಾಗೇನೆ ರೆಸಿಪಿನ ಐ ಥಿಂಕ್ ಅವಳ ಚಾನಲಲ್ಲಿ ನೋಡ್ಕೋಬೋದು ನೋಡಿ. ಅಂದರೆ ಆ್ಯಕ್ಚುಲಿ ಯೂಟ್ಯೂಬ್ ಇಲ್ಲ ಅವ್ರದ್ದು. ಸೊ ನೋಡಿ, ನಮ್ಮ ಮಕ್ಕಳು ಡೈರೆಕ್ಟಾಗಿ ಮಾತಾಡೋದಕ್ಕೆ ತುಂಬಾ ಶೈ ಪಡ್ತಾರೆ. ಹೆಂಗೆಂಗೋ ಅದು ಯಾವ ಇದರಲ್ಲಿ ಇವರಿಬ್ರು ವ್ಲಾಗರ್ಸ್ ಆದರೂ ನನಗೆ ನಿಜವಾಗ್ಲೂ ಅರ್ಥ ಆಗಿಲ್ಲ. ಮಾತಾಡೋಕ್ಕೆ ಕಷ್ಟ, ಆದರೆ ಇವರಿಬ್ರು ವ್ಲಾಗರ್ಸ್ ಅಂತೆ, ಇನ್ಫ್ಲೂಯೆನ್ಸರ್ಸ್ ಯಾವಾಗ ಆಗೋದು? ಸರಿ, ಓಕೆ. ಇನ್ನು ಅವ್ರದ್ದು ಕೆಲಸ ಮಾಡ್ಕೊಳ್ಳಿ. ನಾನು ಅದೇ ಸ್ವಲ್ಪ ರೆಡಿಯಾಗಿ ಅರ್ನಿ ಕಲೆಕ್ಷನ್ಗೆ ಶೂಟ್ ಎಲ್ಲ ಮುಗಿಸ್ಕೋತೀನಿ. ಹಾಗೆ ಇವತ್ತು ಸ್ವಲ್ಪ ಹೊರಗಡೆ ಬೇರೆ ಹೋಗ್ಬೇಕಿದೆ. ಎಲ್ಲಿ ಏನು ಅನ್ನೋದನ್ನು ನಾನು ಮುಂದೆ ಹಂಗೇನೆ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಅರ್ನಿ ಕಲೆಕ್ಷನ್ಗೆ ಶೂಟ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಒಂದು ಬ್ಲೌಸನ್ನು ಹುಡ್ಕೋಕ್ಕೆ ಅಂತ ಬಂದೆ. ನನಗೆ ಆ ಬ್ಲೌಸೇ ಸಿಕ್ಕಲಿಲ್ಲ. ನಿಜವಾಗ್ಲೂ ಎಷ್ಟು ಫ್ರಸ್ಟ್ರೇಟೆಡ್ ಆಗೋಗ್ಬಿಟ್ಟೆ ಅಂದರೆ ಎಲ್ಲ ಎಳ್ದಾಕ್ಬಿಟ್ಟೆ ನಾನೇನೆ. ಅಂದರೆ ತುಂಬ ದಿನದಿಂದ ಅನ್ಕೊತಾ ಇದ್ದೆ ಈ ಒಂದು ವಾರ್ಡ್ರೋಬ್ನ ಕ್ಲೀನ್ ಮಾಡಬೇಕು ಅಂತ ಹೇಳಿ. ಬಟ್ ನನಗೆ ಆ ಬ್ಲೌಸ್ ಸಿಕ್ಕಲಿಲ್ಲ ಅನ್ನೋ ಇದಕ್ಕೆ ಹೆಂಗೆ ನಾನು ಹೇಳಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಎಲ್ಲ ಸೀರೆಗಳೂ ಫುಲ್ಲು ಅಂದರೆ ಇದು ವಾರ್ಡ್ರೋಬ್ ತುಂಬಾ ಇದಾಗಿತ್ತು. ಲೈಕ್ ಅಂದರೆ ಇವಾಗ ನಾವು ಅರ್ನಿ ಕಲೆಕ್ಷನ್ಗೆ ನಾನು ಶೂಟ್ ಮಾಡ್ಕೊಳ್ಳೋಕ್ಕೆ ಕೆಲವು ಸತಿ ಕಾಂಬಿನೇಷನ್ ಬ್ಲೌಸಸ್ನ ಹುಡುಕ್ತಿರ್ತೀನಿ. ಸೊ ಮತ್ತು ಕೆಲವೊಂದು ಸ್ಯಾರೀಸ್ಗೆ ಏನಂತಂದರೆ ನಾನು ಬ್ಲೌಸಸ್ ಸ್ಟಿಚ್ಚೇ ಮಾಡಿಸಿರಲ್ಲ, ಮಿಕ್ಸ್ ಮ್ಯಾಚ್ ಮಾಡ್ತಿರ್ತೀನಿ. ಅಂದರೆ ಒಂದೇ ಬ್ಲೌಸ್ನ ನಾನು 2-3 ಸೀರೆಗಳಿಗೆ ಹಂಗೆಲ್ಲ ಹಾಕ್ತಿರ್ತೀನಲ್ವ. ಸೊ ಅಲ್ಲಿ ಇಲ್ಲಿ ಆ ಥರ ಎಲ್ಲ ಇದಾಗ್ಬಿಟ್ಟಿತ್ತು. ಮತ್ತು ಕೆಲವು ಸತಿ ಮಕ್ಕಳು ಅವ್ರ ಡ್ಯಾನ್ಸ್ ಕ್ಲಾಸ್ಗೆ ಸೀರೆ ಉಟ್ಕೊಂಡು ಹೋಗ್ಬೇಕು ಅಂದಾಗ ಅವರು ಅಷ್ಟೇ ಅವ್ರ ಬ್ಲೌಸ್ನ ತೊಗೊಂಡು ಬರ್ತಾರೆ. ಯಾವುದಾದ್ರೂ ಒಂದು ಸೀರೆನ ಮ್ಯಾಚ್ ಮಾಡ್ಕೊಳ್ತಾರೆ. ಅದು ಮತ್ತೆ ಬ್ಲೌಸ್ ಒಂದು ಕಡೆ ಸೀರೆ ಲೈಕ್ ಆ ಥರ ಎಲ್ಲ ಆಗೋಗಿರತ್ತೆ ನಂದು ವಾರ್ಡ್ರೋಬು. ಇದು ನಂದೇ ಅಂತಲ್ಲ, ನನ್ನ ಪ್ರಕಾರ ಪ್ರತಿಯೊಬ್ಬರ ಮನೆಯಲ್ಲೂ ಇದೇ ಒಂದು ಪ್ರಾಬ್ಲಮ್ ಇರತ್ತೆ. ಸರಿ, ಇವತ್ತು ನನ್ನ ಕೈಲಿ ಆಗಲಿಲ್ಲ. ಬಟ್ ಅದನ್ನ ಹೇಳೋದ್ಮೇಲೆ ಸುಮ್ಮನೆ ಇರೋಕ್ಕೆ ನಿಜವಾಗ್ಲೂ ಮನಸ್ಸಾಗತ್ತಾ ನಮಗೆ? ಹೆಂಗೂ ಅನ್ಕೋತಾ ಇದ್ನಲ್ವಾ ಅಂತ ಅಂದ್ಬಿಟ್ಟು ಆಮೇಲೆ ಅರ್ನಿ ಕಲೆಕ್ಷನ್ಗೆ ಒಂದು ವಿಡಿಯೋ ಆಲ್ರೆಡಿ ಇತ್ತು. ನಾನು ಅದನ್ನೇನು ಅನ್ಕೊಂಡಿದ್ದೆ ಅಂದರೆ ಅದು ಸ್ವಲ್ಪ ಸ್ಯಾರೀಸು ಕಡಿಮೆ ಇತ್ತು ಸ್ಟಾಕು. ಸೊ ಅದು ಸ್ಟಾಕ್ ಬಂದಮೇಲೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಅಗೇನ್ ನನಗೆ ಮೆಸೇಜ್ ಬಂತು ಸ್ಟಾಕ್ ಬರ್ತಿದೆ ಅಂತ ಹೇಳಿ. ಸರಿ, ಒಳ್ಳೇದಾಯಿತು ಅಂತ ಅಂದ್ಕೊಂಡು ಆ ವಿಡಿಯೋನೇ ಅಪ್ಲೋಡ್ ಮಾಡಿಬಿಟ್ಟು
ಇದನ್ನು ಕ್ಲೀನ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ. ಸರಿ ಆಮೇಲೆ ನಾನು ನಿಮಗೆ ಹೇಳೋದ್ನಲ್ವ, ನಾನು ಎಲ್ಲೋ ಹೊರ್ಗಡೆ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ ನಾವು. ಸರಿ ಮಕ್ಕಳು ಪಾಪ ಟಿಫನ್ ಎಲ್ಲ ಮಾಡಿಬಿಟ್ಟು ಅವರು ಎಲ್ಲ ರೆಡಿ ಆಗ್ತೀವಮ್ಮ ಅಂತ ಹೇಳಿದ್ರು. ಸರಿ ನೀವು ರೆಡಿ ಆಗ್ರಮ್ಮ, ಅಷ್ಟೊತ್ತು ನಾನು ನೋಡೋಣ ಇದೆಲ್ಲ ಮುಗಿಸ್ಬಿಡ್ತೀನಿ ಅಂತ ಅಂದ್ಕೊಂಡೆ. ಸೊ ಇನ್ನು ಈ ಸೀರೆಗಳ ವಿಚಾರಕ್ಕೆ ಬಂದರೆ ನಾವು ಲೇಡೀಸು ಎಷ್ಟು ಒಂದು ಇದಾಗ್ತೀವಿ ಅಂದರೆ ಡಿಸ್ಪ್ರೇಟು, ಹೊಸ ಹೊಸ ಡಿಸೈನ್ಸ್ ಏನಾದರೂ ಬರ್ತಾಯಿದ್ರೆ ತೊಗೊಂಡು ಇಟ್ಕೊತಾ ಇರ್ತೀವಿ. ಆದರೂ ಎಲ್ಲಾದರೂ ಒಂದು ಫಂಕ್ಷನ್ಗೆ ಹೋಗಬೇಕು, ಇಲ್ಲ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಅಂದಾಗ ಸೀರೆ ಹುಡುಕುವಾಗ ಎಲ್ಲರ ಇದು ಕಾಮನ್ ಅನ್ಕೋತೀನಿ. ನಾವು ವಾರ್ಡ್ರೋಬ್ ಡೋರ್ನ ತೆಗೆದ್ಬಿಟ್ಟು ಅಟ್ಲೀಸ್ಟ್ 10-15 ನಿಮಿಷ ನಿಂತ್ಕೊಂಡು ನೋಡ್ತಿರ್ತೀವಿ ಅನ್ಸುತ್ತೆ, ಯಾವ ಸೀರೆ ಉಟ್ಕೊಳ್ಳೋದು, ನಮ್ಮ ಹತ್ರ ಸೀರೆನೇ ಇಲ್ವಲ್ಲ ಅನ್ನೋ ಫೀಲ್ ಬರುತ್ತೆ ಅಲ್ವಾ. ಸೊ ಇನ್ನು ನಾವು ಕೆಳಗಡೆ ಮನೇಲಿದ್ದಾಗ ಹಾಗೇನೆ, ಆವಾಗ ಸ್ವಲ್ಪ ಚಿಕ್ಕದಾಗಿತ್ತು ರೂಮು, ಅಂದರೆ ಚಿಕ್ಕದು ಅಂದರೆ ಅದು ಓಕೆ ಸುಮಾರಾಗಿತ್ತು, ಬಟ್ ಇವಾಗ ಇದಕ್ಕೆ ಹೋಲಿಸ್ಕೊಂಡ್ರೆ ಅದು ಚಿಕ್ಕದು ಅಂತ ಅಷ್ಟೇ ಹೇಳ್ತಿರೋದು. ಆವಾಗ 3 ವಾರ್ಡ್ರೋಬ್ಸ್ ಇತ್ತು ಅಷ್ಟೇ. ಅದರಲ್ಲಿ 1 ವಾರ್ಡ್ರೋಬ್ ನಮ್ಮ ಮನೆಯವ್ರು ಯೂಸ್ ಮಾಡಿದ್ರೆ 2 ವಾರ್ಡ್ರೋಬ್ ನನಗಿತ್ತು. ಅವಾಗ ನಾನು ಯಾವಾಗೂ ಹೇಳ್ತಾ ಇದ್ದೆ, ನನಗೆ ಜಾಗ ಸಾಕಾಗ್ತಾ ಇಲ್ಲ, ಇನ್ನೊಂದು ಮನೆ ಕಟ್ಕೊಳ್ಳೋಣ, ನನಗೆ ವಾರ್ಡ್ರೋಬ್ ಬೇಕು ಹಾಗೆ ಹೀಗೆ ಅಂತ ಹೇಳಿ. ಸರಿ ನಮ್ಮ ಮನೆಯವ್ರು ಫೈನಲ್ ಆಗಿ ಇದನ್ನು ಕಟ್ಟಿದ್ರು. ಮತ್ತು ಇವಾಗ ನಂಬ್ತಿರೋ ಬಿಡ್ತಿರೋ ಆಲ್ಮೋಸ್ಟ್ 4 ವಾರ್ಡ್ರೋಬ್ ಇದೆ ನನಗೆ. ಇವಾಗ್ಲೂ ನಾನು ಅದೇ ಮಾತು ಹೇಳ್ತಿರ್ತೀನಿ, ಅಂದರೆ ಮನೆ ಕಟ್ಟಿ ಅಂತ ಹೇಳಲ್ಲ, ನನಗೆ ಜಾಗನೇ ಇಲ್ಲ ವಾರ್ಡ್ರೋಬಲ್ಲಿ ಅಂತ ಅಂದ್ಬಿಟ್ಟು. ಇವನ್ ನಮ್ಮ ಮನೆಯವ್ರದ್ದು ಪಾಪ ಒಂದೇ ವಾರ್ಡ್ರೋಬು, ಅದರಲ್ಲೆಲ್ಲ ಬೆಡ್ ಸ್ಪ್ರೆಡ್ಸನ್ನು ಒಂದು ಸೆಕ್ಷನ್ ಮಾಡಿ ಅಲ್ಲೇ ಇಟ್ಟಿದ್ದೀನಿ. ಸೊ ಬೈತಾ ಇರ್ತಾರೆ, ಎಷ್ಟು ವಾರ್ಡ್ರೋಬ್ಸ್ ಇಟ್ಕೊಂಡಿದ್ದಾಳೆ ಇವಳಿಗೆ ಅಂತ. ಹಂಗೂ ಬೆಡ್ ಸ್ಪ್ರೆಡ್ಸ್ ತೊಗೊಬಂದು ನಾನು ಇದರಲ್ಲೇ ಇಟ್ಟಿದ್ದಾಳೆ. ನಿಮ್ಮ ಅಮ್ಮನಿಗೆ ರೂಮ್ಸ್ ವಾರ್ಡ್ರೋಬ್ಸ್ ಸಾಕಾಗಲ್ಲಮ್ಮ, ಒಂದು ರೂಮೇ ಕಟ್ಕೊಟ್ಬಿಡ್ಬೇಕು ಅಂತ. ಬಟ್ ನನಗೇನಂತಂದರೆ ಇರೋದು ಒಂದು ಲೈಫು, ಇವತ್ತಿರ್ತೀವಿ ನಾಳೆ ಹೋಗ್ತೀವಿ, ಇರೋ ಅಷ್ಟು ದಿನ ಖುಷಿಯಾಗಿರೋಣ. ನಮ್ಗೆ ಆಸೆ ಆಗಿದ್ದೆಲ್ಲ ಸ್ವಲ್ಪ ಇನ್ನೇನು ಆಸೆ ಪಡ್ತೀವಿ ಹೇಳಿ ನಾವು ಲೇಡೀಸು, ಸ್ವಲ್ಪ ಚೆನ್ನಾಗಿರೋ ಸೀರೆ ಉಟ್ಕೋಬೇಕು ಅನ್ನೋ ಆಸೆ ಆಗುತ್ತೆ. ನನಗೆ ಸ್ವಲ್ಪ ಗೋಲ್ಡ್ ಇಂಟ್ರೆಸ್ಟ್ ಜಾಸ್ತಿ, ಮತ್ತು ಅಡುಗೆ ಮನೆ ಪಾತ್ರೆಗಳಂದರೆ ಇಂಟ್ರೆಸ್ಟ್. ಇವು 3 ಸ್ವಲ್ಪ ನಾನು ಕಂಟ್ರೋಲ್ ಮಾಡ್ಕೊಳ್ಳಲ್ಲ. ಅದನ್ನು ಹೆಂಗಾದರೂ ಮಾಡಿ ಅದು ತೊಗೋಬೇಕು ಅಂತ ಹೇಳಿ ತೊಗೊಂಡ್ಬಿಡ್ತಾ ಇರ್ತೀನಿ. ನಮ್ಮ ಮನೆಯವ್ರು ಬೈತಾ ಇರ್ತಾರೆ, ಎಲ್ಲಾರ ಮನೆ ಗಂಡಸ್ರಂಗೆ ನಮ್ಮ ಮನೆಯವರು ಅಷ್ಟೇ ಅದೇ ಥರ ಹೇಳ್ತಾನೇ ಇರ್ತಾರೆ, ಲೆಕ್ಚರ್ ಕೊಡ್ತಾನೆ ಇರ್ತಾರೆ. ನಾನು ಹ್ಞೂನ್ರಿ ತೊಗೊಳಲ್ಲ ರೀ, ಇದೇ ಲಾಸ್ಟು ಅಂತೀನಿ, ಬಟ್ ನೆಕ್ಸ್ಟ್ ಅಗೇನ್ ಅದನ್ನೇ ಮಾಡ್ತಿರ್ತೀನಿ. ಅಷ್ಟೇ ನಾನು ಯೋಚನೆ ಮಾಡೋದು, ಲೈಫ್ ತುಂಬ ಶಾರ್ಟ್ ಆಗಿದೆ, ಎಂಜಾಯ್ ಮಾಡೋಣ ಇರೋ ಅಷ್ಟು ದಿನ. ನಾನು ಇವತ್ತಿರ್ತೀನಿ, ನಾಳೆ ಇರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ ಅನ್ನೋದು ಮೈಂಡ್ ಇಟ್ಕೊಂಡು ಸುಮ್ಮನೆ ಆಗಿಬಿಡ್ತೀನಿ. ಇನ್ನು ಮಕ್ಕಳು ಆ್ಯಕ್ಚುಲಿ ಶಾಪಿಂಗ್ ಹೋಗಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು, ಕೆಲವೊಂದು ಅವ್ರಿಗೆ ಬಟ್ಟೆ ಬೇಕು ಅಂತ ಅಂದ್ಬಿಟ್ಟು ಹೋಗೋಣ ಅಂದ್ಕೊಂಡೆ. ಅಷ್ಟೊತ್ತಿಗೆ ಆಗಲೇ ಹೇಳೋದ್ನಲ್ಲ, ಆರ್ನಿ ಕಲೆಕ್ಷನ್ದು ಕೆಲವು ಸ್ಟಾಕ್ಸ್ ಬರೋದಿತ್ತು. ಸರಿ ಅದು ಮೆಸೇಜ್ ಬಂತು ನನಗೆ ಸ್ಟಾಕ್ ಬರ್ತಿದೆ ಅಂತ ಹೇಳಿ. ಸೊ ಹಂಗಾಗಿ ಯಾರಾದರೂ ಒಬ್ರು ಇರಲೇಬೇಕಿತ್ತು. ನಾನೇನು ಹೇಳಿದೆ ಅಂದರೆ, ಹನಿ ಮತ್ತು ಪಾವನಿ ನೀವಿಬ್ಬರೇ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದುಬಿಡಿ ಅಂತ ಹೇಳಿ. ಇನ್ನು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು, ಪೂಜೆ ಮುಗಿಸ್ಕೊಂಡು ಅದೇ ನಾನು ಆರ್ನಿ ಕಲೆಕ್ಷನ್ಗೆ ಹೋದೆ, ಸ್ಟಾಕ್ ಎಲ್ಲ ಬಂತು ಅಂತ ಹೇಳಿ. ಮಕ್ಕಳಿಬ್ಬರೇ ಹೋಗಿದ್ರು ಶಾಪಿಂಗ್ಗೆ, ಅವರು ಬರೋ ಅಷ್ಟೊತ್ತಿಗೆ ಸಂಜೆ ಆಗೋಯ್ತು. ಸೊ ಹಾಗಾಗಿ ನಾನು ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿದ್ದೆ. ಅವತ್ತು ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು ಮತ್ತು ತುಂಬ ಸ್ಟಾಕ್ಸ್ ಬಂದುಬಿಟ್ಟಿತ್ತು. ಸೊ ನಾನು ಅದೆಲ್ಲ ಏನು ಶೂಟ್ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ನಮ್ಮ ಜಾನ್ಸಿ ಫೋನ್ ಮಾಡಿದ್ಲು, ಅಂದರೆ ಅವಳ ಅಮ್ಮನ ಮನೆಗೆ ಬಂದಿದ್ಲಂತೆ. ಇನ್ನು ನಮ್ಮ ಮನೆಗೆ ನಿಮ್ಮ ಮನೆಗೆ ಯಾಕೆ ಬಂದಿಲ್ಲ ಜಾನ್ಸಿ ಹಂಗೆಲ್ಲ ಅನ್ಕೊಳಕ್ಕೆ ಹೋಗಬೇಡಿ. ಯೂಶ್ವಲಿ ಅವಳು ಅಮ್ಮನ ಮನೆಗೆ ಬರೋದು ತುಂಬ ಕಡಿಮೆ, ಅಂದರೆ ಅವಳು ಅಷ್ಟು ದೂರ ಇದ್ರು ಅವಳು ಕಡಿಮೆ, ನಾನು ವಾಣಿ ಇಷ್ಟು ಹತ್ರ ಇದ್ರು ನಾವು ಅಷ್ಟೇನೆ. ಜಸ್ಟ್ ಹೋದ್ರೂ ಬೆಳಿಗ್ಗೆ ಹೋಗೋದು, ಸಂಜೆ ಆ ಥರನೇ ಅವಳು ಬರೋದು. ಇಲ್ಲ ಅಂದರೆ ಇವತ್ತು ಬಂದು ನಾಳೆ ಹೊರಟು ಬಿಡೋದು, ಈ ಥರ ಮಾಡ್ತಿರ್ತಾಳೆ. ಜಾಸ್ತಿ ದಿನ ಎಲ್ಲ ಬಂದು ಇರೋದು ಆ ಥರ ಎಲ್ಲ ಏನೂ ಇಲ್ಲ. ಹಾಗಾಗಿ ಅವಳು 1 ದಿನದ ಮಟ್ಟಿಗೆ ಬಂದಿದ್ಲು. ಸೊ ಆ 1 ದಿನದಲ್ಲಿ ಎಲ್ಲಾರ ಮನೆಯೂ ನಾನು ಸುತ್ಕೊಂಡಿರೋದಕ್ಕಾಗಲ್ಲ, ನೀವೇ ಬಂದ್ಬಿಡಿ ಅಂತ ನಮಗೆ ಫೋನ್ ಮಾಡಿಬಿಡ್ತಾಳೆ ಅವಳು. ಆಮೇಲೆ ನಾವು ಶಾಪಿಂಗ್ ಅಂತ ಹೇಳಿ ಹೋದ್ವಿ. ಅಂದರೆ ಒಂದು ಫೋನ್ ತೊಗೋಬೇಕಿತ್ತು. ಏನಕ್ಕೆ ಅಂತಂದರೆ ನಮ್ಮ ಜಾನ್ಸಿಗೂ 2 ಹೆಣ್ಮಕ್ಳು, ದೊಡ್ಡವಳ ಹೆಸರು ಶ್ರಾವಣಿ, ಚಿಕ್ಕವಳ ಹೆಸರು ವರ್ಷಿಣಿ ಅಂತ ಅಂದ್ಬಿಟ್ಟು. ನಮ್ಮ ಶ್ರಾವಣಿದು ಬರ್ತಡೇ ಇತ್ತು. ಮೇ ಬಿ ನಾನು ಈ ವ್ಲಾಗ್ ಹಾಕೋ ಅಷ್ಟೊತ್ತಿಗೆ ಅವಳು ಬರ್ತಡೇ ಆಗೋಗ್ಬಿಟ್ಟಿರತ್ತೆ. ಏನಕ್ಕೆ ಅಂದರೆ ಅವಳು ಬರ್ತಡೇಗಿಂತ ಮುಂಚೆ ಹಾಕಿದ್ರೆ ಆ ಸರ್ಪ್ರೈಸ್ ಅನ್ನೋದು ಅವಳಿಗೆ ಗೊತ್ತಾಗ್ಬಿಡತ್ತೆ ಅಂತ ಹೇಳಿ. ಅಂದರೆ ಅವಳ ಬರ್ತಡೇಗೆ ಇವಳು ಫೋನ್ ಕೊಡ್ಸೋಣ ಅಂದ್ಬಿಟ್ಟು ಐಫೋನ್ ನೋಡೋಕ್ಕೆ ಹೋಗಿದ್ವಿ. ಅಂದರೆ ಅವಳ ಹತ್ರ ಇದುವರೆಗೂ, ಅವಳಿಗೀಗ 19th ಬರ್ತಡೇ, ಇದುವರೆಗೂ ಅವಳ ಹತ್ರ ಫೋನ್ ಇಲ್ಲ.
ನಮ್ಮ ಜಾನ್ಸಿದೆ ಹಳೆ ಫೋನ್ ಒಂದನ್ನು ಯೂಸ್ ಮಾಡ್ತಿದ್ಲಂತೆ. ಅವಳು ಯಾವತ್ತೂ ಬಾಯ್ಬಿಟ್ಟು ಏನೂ ಕೇಳಲ್ಲ. ಅಂದರೆ ಇವಳೇ ನಮ್ಮ ಶ್ರಾವಣಿ ಅಂತಲೇ ಅಲ್ಲ, ನಮ್ಮ ಮಕ್ಕಳು ಎಲ್ಲರೂ ಅಷ್ಟೇ, ನನ್ನ ಮಕ್ಕಳಾಗ್ಬೋದು, ಜಾನ್ಸಿ ಮಕ್ಕಳು, ವಾಣಿ ಮಕ್ಕಳು, ಇವನ್ ನಮ್ಮ ಅಣ್ಣನ ಮಕ್ಕಳು, ಯಾರು ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಕೇಳಕ್ಕೆ ಹೋಗೋದಿಲ್ಲ. ಮೇ ಬಿ ನಾವು ಆ ಥರ ಮಕ್ಕಳನ್ನ ಒಂದು ಇದರಲ್ಲಿ ಬೆಳೆಸ್ಬಿಟ್ಟಿದ್ದೀವಿ ಅನ್ಸುತ್ತೆ. ನಾವೇ ಅರ್ಥ ಮಾಡಿಕೊಂಡು ಅವ್ರಿಗೇನಾದರೂ ಬೇಕು ಅಂದರೆ ಕೊಡಿಸ್ಬೇಕು, ಆ ಥರ ಇರತ್ತೆ. ಸೊ ಅವಳು ಆ ಫೋನ್ ಏನೋ ಹಾಳಾಗ್ಬಿಟ್ಟಿತ್ತಂತೆ. ಸೊ ನಮ್ಮ ಜಾನ್ಸಿ ಹೊಸ ಫೋನ್ ಒಂದು ತಗೊಮ್ಮ ಅಂತ ಅಂದಿದ್ದಕ್ಕೆ ಅವಳು ಬೇಡ ಬಿಡಮ್ಮ ಇದರಲ್ಲೇ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ತಿದ್ಲು. ಇವಾಗ ಆಲ್ರೆಡಿ ಅವಳು ಡಿಗ್ರಿ ಸೆಕೆಂಡ್ ಇಯರ್ಗೆ, ಐ ಥಿಂಕ್ ಸೆಕೆಂಡ್ ಸೆಮ್ ಆರ್ ಥರ್ಡ್ ಸೆಮ್ ಮೇ ಬಿ ಇವಾಗ ನೆಕ್ಸ್ಟ್ ಹೋಗ್ತಾಳೆ ಅನಿಸುತ್ತೆ. ಇಷ್ಟು ಆದರೂ ಅಂದರೆ ನಮ್ಮ ಪಾವನಿಗಿಂತ 1 ವರ್ಷ ದೊಡ್ಡವಳು ಅವಳು. ಸೊ ಇಷ್ಟು ದಿನ ಆದರೂ ಅವಳ ಹತ್ರ ಒಂದು ಫೋನ್ ಇಲ್ಲ. ಅಕ್ಕ ನನ್ನ ಫೋನೇ ಯೂಸ್ ಮಾಡ್ತಿದ್ದಾಳೆ, ಒಂದು ಫೋನ್ ಕೊಡ್ಸೋಣ ಅಂತ ಅಂದ್ಬಿಟ್ಟು ಇವಳು ಸರ್ಪ್ರೈಸ್ ಆಗಿ ಪ್ಲ್ಯಾನ್ ಮಾಡಿಕೊಂಡು ಹೆಂಗೂ ಕೊಡಿಸ್ತೀನಿ, ಐಫೋನೇ ಕೊಡಿಸ್ತೀನಿ ಅಂತ ಹೇಳಿ ಅವಳು ತುಂಬ ಚೆನ್ನಾಗಿ ಓದ್ತಾಳೆ. ಒಳ್ಳೆ ಅಂದರೆ ಶ್ರಾವಣಿ ಅಂತಲೇ ಅಲ್ಲ, ನಮ್ಮ ಮನೇಲಿ 7 ಜನ ಮಕ್ಳು ಏನಿದ್ದಾರೆ ಎಲ್ಲರೂ ತುಂಬ ಬ್ರಿಲಿಯಂಟ್, ತುಂಬ ಚೆನ್ನಾಗಿ ಓದ್ತಾರೆ. ಮತ್ತು ಇವ್ರು ಮಾತ್ರನೇ ಅಲ್ಲ, ನಮ್ಮ ನಾದಿನಿ ಮಕ್ಕಳು ಅಷ್ಟೇ, ಅವರು 3 ಜನ ಹೆಣ್ಮಕ್ಳು. ನಿಜವಾಗ್ಲೂ ಅವರು ಅಷ್ಟೇ. ಅಂದರೆ ಒಂಥರ ಖುಷಿ ಆಗುತ್ತೆ ಮಕ್ಕಳನ್ನ ನೋಡಿದ್ರೆ, ಒಬ್ಬರನ್ನ ಮೀರಿ ಒಬ್ಬರು ಓದ್ತಿರ್ತಾರೆ ಇವರು. ನಮ್ಮ ನಾದಿನಿ ಮಕ್ಕಳು ಇಬ್ಬರು ಡಾಕ್ಟರ್ಸು, ದೊಡ್ಡವರಿಬ್ಬರು, ಈಗ ಚಿಕ್ಕವಳು ಓದ್ತಿದ್ದಾಳೆ. ಸೊ ಎಲ್ಲ ಹೆಣ್ಮಕ್ಳು ಅಷ್ಟೇ ಒಂಥರ ಪ್ರೌಡ್ ಫೀಲ್ ಮಾಡಿಸ್ತಾರೆ ನಮಗೆ. ಸೊ ತುಂಬ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ರು. ಅವಾಗಲೂ ಅವಳು ಏನು ಎಕ್ಸ್ಪೆಕ್ಟ್ ಮಾಡಿಲ್ವಂತೆ, ಏನು ಬೇಡಮ್ಮ ನನಗೆ ಅಂತಲೇ ಹೇಳ್ತಾಳೆ. ಸೊ ಅವ್ರು ಏನು ಕೇಳಲ್ವಲ್ಲ ಅಂದ್ಬಿಟ್ಟು ನಾವು ಸುಮ್ಮನೆ ಇರೋಕ್ಕಾಗಲ್ಲ ಅಕ್ಕ, ಕೊಡಿಸ್ತೀನಿ ಹೋಗ್ಲಿ ಅವಳಿಗೆ ಒಂದು ಐಫೋನ್ ಅಂತ ಅಂದ್ಬಿಟ್ಟು ಇವಳು. ಆಮೇಲೆ ನಮ್ಮ ವರ್ಷು ಅಂದರೆ ಜಾನ್ಸಿ ಚಿಕ್ಕ ಮಗಳು 17 Pro ತೊಗೊಳ್ಳೋಣ ಅಂತಿದ್ಲು. ಏನಕ್ಕೆ ಬೇಡ ಅಂತ ಪ್ಲ್ಯಾನ್ ಮಾಡಿಕೊಂಡು ಅವಳು ಇದನ್ನೇ ಇಷ್ಟಪಡ್ತಾಳೋ ಇಲ್ವೋ ಗೊತ್ತಿಲ್ಲ, ಹಂಗೆ ಅಂದ್ಬಿಟ್ಟು 17 ತೊಗೊಂಡ್ಳು. ಸೊ ಸರ್ಪ್ರೈಸ್ ಆಗಿ ಅವಳು ಕೊಡೋದು. ಬಟ್ ನನಗೂ ಆ ಸರ್ಪ್ರೈಸ್ ನೋಡಬೇಕು ಅಂತ ಆಸೆ ಇತ್ತು, ಆದರೆ ನಾನು ಅವ್ರ ಮನೆಗಂತೂ ಹೋಗೋಕ್ಕೆ ಆಗಲಿಲ್ಲ. ಸೊ ನಾನು ಹಂಗೂ ಫೋನ್ ಮಾಡ್ದೇನೆ ಅವಳಿಗೆ ಬರ್ತ್ಡೇಗೆ ವಿಶ್ ಮಾಡೋಕ್ಕೆ ಅಂದ್ಬಿಟ್ಟು. ಯೂಶ್ವಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ಮಾಡ್ತಿದ್ದೆ, ಆಮೇಲೆ ಅವತ್ತು ಸ್ವಲ್ಪ ಲೇಟಾಗೆ ಮಾಡಿದೆ. ಆದರೂ ಅವಳು ಇನ್ನೂ ಫೋನ್ ಕೊಟ್ಟಿರಲಿಲ್ಲ. ಸರಿ ಬಿಡು ಆಮೇಲೆ ನಮಸ್ತೆ, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲ ಕೆಲಸ ಆಯಿತು, ಪೂಜೆನೂ ಎಲ್ಲ ಆಯಿತು. ಹರ್ನಿ ಕಲೆಕ್ಷನ್ಗೆ ಹೋಗಬೇಕು ಇವತ್ತು ಸ್ವಲ್ಪ ಜಾಸ್ತಿನೇ ಪ್ಯಾಕಿಂಗ್ ಎಲ್ಲ ಇದೆ. ಪಾಪ ಸ್ಟಾಫ್ ಅವ್ರ ಕೈಯಲ್ಲೇ ಮಾಡೋಕ್ಕಾಗಲ್ಲ. ಸೊ ನಾನಿವತ್ತು ಸ್ವಲ್ಪ ಬೇಗನೆ ಹೊರಡಬೇಕು, ಹಾಗಾಗಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಸೊ ಈ ವಿಡಿಯೋ ಒಂದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ವಿಡಿಯೋ ನಾನು 2 ಡೇಸಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಮಾಡಬೇಕು ಅಂತ ಹೇಳಿ. ಇದಾಗಲೇ ಬಂದು 3-4 ಡೇಸೇ ಆಯಿತು. ಬಟ್ ನನಗೆ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಕೆಲಸ ಸ್ವಲ್ಪ ಜಾಸ್ತಿನೇ ಆಗಿತ್ತು. ಸರಿ ಇವತ್ತು ಎನಿ ಕಾಸ್ಟ್ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದೀನಿ. ಸೊ ಲಾಸ್ಟು ಒಂದು ವ್ಲಾಗಲ್ಲಿ ನಾನು ಹಾಕಿದ್ದೆ ಈ ಒಂದು ಸ್ಯಾರಿ. ಯಾರೆಲ್ಲ ನನ್ನ ವ್ಲಾಗ್ನ ನೋಡಿರ್ತೀರ ನಿಮಗೆ ಗೊತ್ತಿರತ್ತೆ ಅನ್ಕೋತೀನಿ. ಇದು ಒಂದು ಸೀರೆಯಲ್ಲಿ ನಾನು ಡ್ರೆಸ್ಸನ್ನು ಸ್ಟಿಚ್ ಮಾಡಿಸ್ಲಿಕ್ಕೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಸೊ ರೆಡಿಯಾಗಿ ಬಂದಿತ್ತು. ಸೊ ಇದು ಬಂದು ಪಾವನಿದು ಏನು ಬ್ಲೌಸ್ ಪೀಸ್ ಇರುತ್ತಲ್ವ, ಅದರಲ್ಲಿ ಈ ಥರ ಫುಲ್ ಸ್ಲೀವ್ನ ಹೊಲಿದಿದ್ದಾರೆ. ಮತ್ತು ಸ್ವಲ್ಪ ಅವಳಿಗೆ ಉದ್ದ ಆಯಿತು ಅಂತ ಅಂದ್ಬಿಟ್ಟು ಹೇಳ್ತಿದ್ಲು. ಒಂಚೂರು ಆಲ್ಟ್ರೇಷನ್ ಇದೆ, ಅಂದರೆ ಸ್ವಲ್ಪ ಲೂಸು ಆಗಿದೆ ಮತ್ತು ಉದ್ದ ಆಗಿದೆ ಅಮ್ಮ ಅಂತ ಅಂದ್ಬಿಟ್ಟು. ಸೊ ಇದು ಒಂಚೂರು ಆಲ್ಟ್ರೇಷನ್ ಮಾಡಿಸ್ಬೇಕು. ಸೊ ಇನ್ನು ಇದು ನನಗೆ ಸ್ಟಿಚ್ ಮಾಡಿಸ್ಕೊಂಡಿದ್ದು, ನನಗೆ ಸೆರಗನ್ನೇ ಸ್ಲೀವ್ಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಮತ್ತು ಇದು ನಾನು ಆಲ್ರೆಡಿ ಮಿನಿ ವ್ಲಾಗ್ನ ಹಾಕ್ಬಿಟ್ಟಿದ್ದೆ, ಇದು ಬಂದಿದ್ದ ದಿನನೇ ಹಾಕಿದೆ ನಾನು ಇದನ್ನು. ತುಂಬ ಜನ ಇಷ್ಟಪಟ್ಟಿದ್ದಾರೆ, ಬಟ್ ಕೆಲವರು ಚೆನ್ನಾಗಿಲ್ಲ, ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕಮೆಂಟ್ಗಳು ಮಾಡಿದರು. ಅಂದರೆ ನಾಟ್ ಓನ್ಲಿ ಯೂಟ್ಯೂಬು, ಫೇಸ್ಬುಕ್ಕಲ್ಲಿ ಸ್ವಲ್ಪ ಜಾಸ್ತಿ ಬಂದಿತ್ತು. ಇನ್ನು ಇನ್ಸ್ಟಾದಲ್ಲೂ ಯಾರು ಅಷ್ಟಾಗಿ ಹಾಕಿಲ್ಲ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಜನ ಹಾಕಿದ್ರು. ಬಟ್ ಅದು ಅವ್ರವ್ರ ಒಪಿನಿಯನ್ನು, ನಾವೇನು ಹೇಳೋಕ್ಕಾಗಲ್ಲ ಅಲ್ವಾ. ಬಟ್ ನನಗೆ ಸೂಪರ್ ಕಂಫರ್ಟೇಬಲ್ ಆಗಿತ್ತು ನಿಜವಾಗ್ಲೂ. ಈ ಡ್ರೆಸ್ಸನ್ನು ಅವತ್ತು ಫುಲ್ ಡೇ ಹಾಕ್ಕೊಂಡಿದ್ದೆ, ಎಷ್ಟು ಕಂಫರ್ಟ್ ಇತ್ತು ಅಂದರೆ ಅಷ್ಟು ಕಂಫರ್ಟೇಬಲ್ ಆಗಿತ್ತು, ತುಂಬಾ ಇಷ್ಟ ಆಯಿತು ನನಗೆ. ಅದಕ್ಕೇ ನಾನೇನು ಆ ಕಮೆಂಟ್ಸ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಲಿಲ್ಲ. ಮೇ ಬಿ ನನಗಿಷ್ಟ ಆಗಿರ್ಬೋದು, ನಮಗಿಷ್ಟ ಆಗೋದೆಲ್ಲ ಇನ್ನೊಬ್ರಿಗೆ ಇಷ್ಟ ಆಗಬೇಕು ಅಂತ ಖಂಡಿತ ಯಾವುದೇ ಕಾರಣಕ್ಕೂ ರೂಲ್ಸ್ ಇಲ್ಲ. ಈಗ ನನಗೆ ಕೆಲವೊಬ್ರು ಹಾಕ್ತಿರ್ತಾರೆ, ಜಾಸ್ತಿ ಜನ ಹಾಕಲ್ಲ, ಯಾರೋ ಒಬ್ರಿಬ್ರು ಹಾಕ್ತಾರೆ. ಯಾವಾಗೂ ಸೀರೆಲೇನೆ ಹೊಲಿಸ್ತೀರಾ ನೀವು, ರೆಡಿಮೇಡ್ ತರಲ್ವಾ, ನಿಮಗೆ ಬೋರ್ ಆಗಲ್ವಾ, ಏನು ಚೆನ್ನಾಗಿರುತ್ತೆ, ಕ್ಲಾಸಿ ಲುಕ್ ಇರಲ್ಲ, ಲೈಕ್ ಈ ಥರ ಏನೇನೋ ಹಾಕ್ತಿರ್ತಾರೆ. ಬಟ್ ಅದು ನಾನು ಹೇಳೋದಂದರೆ ಈ ಬಟ್ಟೆ ಹಾಕ್ಕೊಳ್ಳೋದು ನಾನು,
ನನ್ನ ಮಕ್ಕಳು. ಸೊ ನಮಗೆ ಕಂಫರ್ಟ್ ಇರೋದು ಇಂಪಾರ್ಟೆಂಟ್ ಆಗತ್ತೆ ಅಲ್ವಾ? ಸೊ ನೋಡಕ್ಕೆ ಅಸಹ್ಯವಾಗಂತೂ ಯಾವ ಬಟ್ಟೆನೂ ಇರಲ್ಲ. ತುಂಬ ಚೆನ್ನಾಗಿರತ್ತೆ. ಒಬ್ರಿಬ್ರು ಏನೋ ಒಂದು ಹೇಳ್ತಾರೆ ಅಂದರೆ, ಬಟ್ 99% ನನ್ನ ವ್ಲಾಗ್ಸ್ನ ಇಷ್ಟಪಡೋರು ಫಸ್ಟ್ ಹೇಳೋದೇ ನನಗೆ, ಮ್ಯಾಮ್ ನಿಮ್ಮ ಮಕ್ಕಳಿಬ್ರು ತುಂಬ ಚೆನ್ನಾಗಿದ್ದಾರೆ, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ, ಥರ್ಡ್ ಬಂದು ಇದೆ, ಮಕ್ಕಳಿಗೆ ತುಂಬ ಚೆನ್ನಾಗಿ ಬಟ್ಟೆ ಹೊಲಿಸ್ತೀರಾ ಅಂತ ಹೇಳಿ. ಸೊ ನನಗೆ ಆ ಒಬ್ಬರು ಇಬ್ಬರು ಲೆಕ್ಕಕ್ಕೆ ಬರೋದಿಲ್ಲ. ಆ 99 ಜನ ಯಾರಿದ್ದಾರೆ ನೋಡಿ, ಅವರೇ ನನಗೆ ಲೆಕ್ಕಕ್ಕೆ ಬರೋದು. ಸೊ ನನಗೆ ಈ ಡ್ರೆಸ್ಸು ನಿಜವಾಗ್ಲೂ ತುಂಬಾ ಕಂಫರ್ಟಬಲ್ ಆಗಿತ್ತು, ತುಂಬ ಇಷ್ಟ ಆಯಿತು ನನಗೆ ಇದು. ಮತ್ತು ನಾನು ಅದೇ ಒಂದು ವ್ಲಾಗಲ್ಲಿ ತೋರಿಸಿದೆ, ಇವು ಸ್ಮಾಲ್ ಪೀಸಸ್ ಉಳಿದಿದೆ, ನೋಡೋಣ ಅವ್ರನ್ನ ಕೇಳ್ತೀನಿ ಅಂತ. ಬಟ್ ಇದರಲ್ಲೂ ನೋಡಿ ಅವ್ರು ಈ ಥರ ಶಾರ್ಟ್ ಟಾಪ್ಸನ್ನು ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ಇವು ಜೀನ್ಸ್ ಮೇಲೆ ತುಂಬ ಚೆನ್ನಾಗಿರತ್ತೆ ಹಾಕ್ಕೊಳ್ಳೋಕ್ಕೆ. ಮತ್ತು ಇದು ಒಂದು, ಬಟ್ ನಾನು ಇನ್ನೂ ಅವ್ರು ಹಾಕ್ಕೊಂಡಿದ್ದು ನೋಡಿಲ್ಲ. ಪಾವನಿ ಟ್ರೈ ಏನೋ ಮಾಡೋದ್ಲಂತೆ, ಸ್ವಲ್ಪ ಲೂಸ್ ಇದೆ ಅಮ್ಮ ಅಂದ್ಲು, ಬಟ್ ನಾನು ನೋಡಿಲ್ಲ ಇನ್ನು ಯಾವ ಥರ ಇದೆ ಅಂತ. ಇದು ಒಂದು, ಬಟ್ ಇದೇನಂದರೆ ಅವಳಿಗೆ ಸ್ವಲ್ಪ ಈ ಲೇಸ್ ವರ್ಕು ಇಷ್ಟ ಆಗಲಿಲ್ಲಮ್ಮ ನನಗೆ ಅಂತ ಹೇಳ್ತಾ ಇದ್ಲು. ಬಟ್ ನನಗೇನು ಅಷ್ಟೊಂದು ಹಾರ್ಡಾಗಿ ಅನ್ನಿಸ್ಲಿಲ್ಲ. ನೋಡೋಣ ಈಗ ಹನಿ ಹೇಗೇನು ಬಂದು ಅವಳು ಹಾಕ್ಕೊಂಡು ನೋಡಲಿ, ಅವಳದು ಒಪಿನಿಯನ್ ಕೇಳೋಣ. ಪ್ಲಸ್ ಇವಾಗ ನನ್ನ ಫ್ರೆಂಡು ಬೇರೆ ಸ್ವಲ್ಪ ಅವ್ರ ಫ್ಯಾಮಿಲಿಲಿ ಒಂದು ಮದುವೆ ಇದೆ ಅಂತ ಹೇಳಿ ತುಂಬ ಬ್ಯುಸಿ ಇದ್ದಾರೆ. ಅವ್ರು ಇದನ್ನು ಸ್ಟಿಚ್ ಮಾಡಿಸಿ ಕೊಟ್ಬಿಟ್ಟು ಹೇಳ್ಬಿಟ್ರು, ಪುಷ್ಪ ದಯವಿಟ್ಟು 15 ದಿನ ನನ್ನನ್ನು ಏನೂ ಕೇಳಬೇಡಿ, ನಾನು ತುಂಬ ಬ್ಯುಸಿ ಇದೆ. ಗೊತ್ತಿತ್ತು ನನಗೆ ಅವ್ರದ್ದು ಫ್ಯಾಮಿಲಿ ಮ್ಯಾರೇಜ್ ಬಗ್ಗೆ, ಅದು ಸ್ವಲ್ಪ ಬಟ್ಟೆ ಎಲ್ಲ ಇದೆ ಸ್ಟಿಚ್ ಮಾಡ್ಕೋಬೇಕು ಅಂತ. ಸೊ ನಾನು ಪರವಾಗಿಲ್ಲ ಅಂತ ಹೇಳಿ ಇದು ಮಾಡಿಕೊಂಡೆ. ಇನ್ನು ಬರೀ ಸೀರೆಯಲ್ಲಿ ನಾನು ಬಟ್ಟೆ ಹೊಲಿಸ್ತೀನಿ ಆ ಥರ ಏನೂ ಇಲ್ಲ. ಈಗ ಟೀ ಶರ್ಟ್ಸು ಪ್ಯಾಂಟ್ಸು ಅದನ್ನೆಲ್ಲ ನಾವು ರೆಡಿಮೇಡ್ ತೊಗೊಳ್ಳೇಬೇಕಾಗತ್ತೆ ಅಲ್ವಾ? ಸೊ ಅದನ್ನು ತೊಗೊಳ್ತೀವಿ. ಮತ್ತು ಇದು ಆವಾಗಲೇ ನಾನು ವ್ಲಾಗಲ್ಲಿ ಹೇಳಿದ್ನಲ್ಲ, ಮಕ್ಕಳಿಬ್ರು ಶಾಪಿಂಗ್ ಹೋಗಿದ್ರು ಅಂತ. ಸೊ ಅವರು ತೊಗೊಂಡು ಬಂದಿದ್ದನ್ನು ನಾನು ನಿಜ ಹೇಳ, ನನಗೆ ಈ ಟಾಪ್ ನೋಡಿಬಿಟ್ಟು ಸೀರಿಯಸ್ಲಿ ಕೋಪ ಬಂದಿತ್ತು. ಈ ಟಾಪ್ ನೋಡಿ, ಏನು ಈ ಥರ ಟಾಪ್ ತೊಗೊಂಡು ಬಂದಿದ್ಯಾ, ಏನು ಇಷ್ಟಿದೆ ಇದು, ಪ್ಲಸ್ ಈ ಥರ ಎಲ್ಲ ಇದೆ ಏನು ಅಂತ ಅಂದ್ಬಿಟ್ಟು ಬೈದೆ. ನಾನು ನಿಜವಾಗ್ಲೂ ಬೈದೆ ಮಕ್ಕಳಿಗೆ. ಆಮೇಲೆ ಹಾಕ್ಕೊಂಡು ತೋರಿಸಿದ್ರು ನನಗೆ, ನಿಜವಾಗ್ಲೂ ಇದು ಈ ಥರ ಇಷ್ಟಿದೆ ಮತ್ತು ಇದು ಈ ಥರ ಹಾಡಾಗಿಲ್ಲೇ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ಪ್ಯಾಂಟ್ ಐ ವೇಸ್ಟ್ ಪ್ಯಾಂಟ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿತ್ತು. ಅದನ್ನೇ ಹೇಳಿದ್ರು, ಅಮ್ಮ ನಮ್ಮ ಲಿಮಿಟ್ ನಮಗೂ ಗೊತ್ತಮ್ಮ, ನಾವು ತುಂಬ ಅಸಹ್ಯವಾಗಿ ಬಟ್ಟೆ ಎಲ್ಲ ಹಾಕ್ಕೊಳ್ಳಲ್ಲ ಅಮ್ಮ, ನಮಗೂ ಗೊತ್ತಾಗತ್ತೆ ಅಂತ. ಮತ್ತು ಇದು ಒಂದು, ಇದನ್ನು ಅಷ್ಟೇ, ಇದು ಅದು ನೋಡಿದಾಗೆಲ್ಲ ಬೈದೆ ಇದನ್ನು. ಬಟ್ ಇವೆಲ್ಲ ಏನಂದರೆ ಅವರು ಇದನ್ನು ಹಾಕ್ಕೊಂಡು ಅದ್ರ ಮೇಲೆ ಕೋಟ್ ಹಾಕೋತಾರಂತೆ. ಸೊ ಅದಕ್ಕೆ ಅಲೋ ಮಾಡಿದೆ, ಓಕೆ ಹಂಗಿದ್ರೆ ಪರವಾಗಿಲ್ಲ ಅಂತ ಹೇಳಿ. ಬಟ್ ಹಾಕ್ಕೊಂಡಿದ್ರು, ತುಂಬಾ ಡೀಸೆಂಟಾಗೂ ಇತ್ತು, ಚೆನ್ನಾಗೂ ಇತ್ತು. ಮತ್ತು ಇದು ಒಂದು ಕಾಟ್ ಸೆಟ್ ತೊಗೊಬಂದಿದ್ದಾರೆ, ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಇದಕ್ಕೆ ಪ್ಯಾಂಟ್ ಇದಂತೆ. ಸೊ ಇದು ಪ್ಯಾಂಟು. ನಮ್ಮ ಪಾವನಿ ನಿಜವಾಗ್ಲೂ ಈ ಥರ ಬಟ್ಟೆ ಎಲ್ಲ ನಮ್ಮ ಪಾವನಿ ತುಂಬ ಚೆನ್ನಾಗಿ ಸೆಲೆಕ್ಷನ್ ಮಾಡ್ತಾಳೆ ನಮ್ಮ ಅರ್ಶಿನಿಗೆ ಹೋಲಿಸಿದ್ರೆ. ಆ್ಯಕ್ಚುಲಿ ಹನಿ ಯಾವಾಗಲೂ ಅಷ್ಟೇ, ಏನಾದರೂ ಆಗಲಿ ನಮ್ಮ ಪಾವನಿದೇ ಒಪಿನಿಯನ್ ಕೇಳ್ತಾಳೆ ಈ ಥರ ಡ್ರೆಸ್ ವಿಚಾರಕ್ಕೆ ಎಲ್ಲನೂ. ಪಾವನಿಗೆ ತುಂಬ ಚೆನ್ನಾಗಿದೆ ಇದು ಐಡಿಯಾಸ್, ಈ ಥರ ಪ್ಯಾಂಟು ಟಾಪ್ಸು ತೊಗೊಳೋದು. ಅವಳೇ ಇವೆಲ್ಲ ಸೆಲೆಕ್ಷನ್ ಮಾಡಿರೋದು. ಸೊ ಇದು ಒಂದು ಪ್ಯಾಂಟು, ಇದಕ್ಕೆ ಆದರೆ ಇದೇನೋ ಸಪ್ರೇಟ್ ಏನೋ ಇತ್ತಂತೆ ಇದು. ಸೊ ಅದಕ್ಕೆ ಅವಳು ಇದನ್ನು ಮ್ಯಾಚ್ ಮಾಡಿ ತೊಗೊಂಡು ಬಂದಿದ್ದಾಳೆ. ಇದು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಈ ಬಟ್ಟೆ ಎಲ್ಲ ಹಾಕ್ಕೊಂಡು ತೋರಿಸಿದ್ರು ನನಗೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದೂ. ಸೊ ಈ ಥರದ್ದು ತೊಗೊಂಡಿದ್ದಾಳೆ. ಬಟ್ ಏನಂದರೆ ಇವನ್ನೆಲ್ಲ ಇವ್ರು ಕಾಲೇಜ್ಗೆ ಹಾಕ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ, ಏನೂ ಇಲ್ಲ. ನಾನು ಅದನ್ನೇ ಹೇಳ್ತಾ ಇರ್ತೀನಿ, ಕಾಲೇಜ್ಗೆ ಹಾಕ್ಕೊಂಡು ಹೋಗೋ ಥರ ತೊಗೊಳ್ರಮ್ಮ ಅಂತ ಅಂದ್ಬಿಟ್ಟು. ಸೊ ಇದು ಒಂದು, ಇದನ್ನು ಮೇಲೆ ಇದ್ರ ಮೇಲೂ ಮತ್ತೆ ಅವರು ಅದೇನೋ ಹೇಳಿದ್ಲಪ್ಪ ನಮ್ಮ ಪಾವನಿ, ಅದನ್ನು ಸ್ಟೈಲ್ ಮಾಡ್ತೀನಮ್ಮ, ಇದ್ರ ಮೇಲೆ ಹಾಕ್ಕೋತೀನಿ, ನಿನಗೇನು ಅದು ಹಾಡಾಗಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ಲು. ನಾನೇನಂದರೆ ಹಾಕ್ಕೊಂಡಾಗ ಬಟ್ಟೆನ ಇದು ಬೇಡ ರಿಮೂವ್ ಮಾಡಿ, ಅಷ್ಟು ಅಂದರೆ ನಾನು ಅಬ್ಸರ್ವ್ ಮಾಡ್ತೀನಿ, ತುಂಬ ಅವರು ನೋಡೋಕ್ಕಾಗೋದೇ ಇಲ್ಲ 4-5 ಜನ ಅವ್ರ ಬಟ್ಟೆಗಳು ಆ ಥರ ಏನೂ ಇಲ್ಲ. ಶಾರ್ಟ್ಸು ಅವೆಲ್ಲ ಏನು ನನಗೆ ಅಷ್ಟೊಂದು ಇದು ಹಾಡಾಗಿ ಕಾಣುತ್ತೆ ಆ ಥರ ಎಲ್ಲ ಏನೂ ಇಲ್ಲ, ಡೀಸೆಂಟಾಗೇ ಇರತ್ತೆ ಅವ್ರ ಬಟ್ಟೆ. ಮತ್ತು ಕೆಲವು ಸತಿ ಕೆಲವೊಂದು ವಿಚಾರ ಅವರು ನಾನು ಹೇಳಿದ್ನೆಲ್ಲ ಅವರು ಕೇಳ್ತಾರೆ ಅಂತಂದಾಗ, ಅವ್ರಿಗಿರೋ ಕೆಲವೊಂದು ಸಣ್ಣ ಪುಟ್ಟ ಆಸೆಗಳಿಗೆ ನಾನು ಅವ್ರಿಗೆ
ಫ್ರೀಡಮ್ ಕೊಡಬೇಕಾಗತ್ತೆ. ತೀರಾ ಅವ್ರನ್ನ ಹೀಗೆ ಇರಬೇಕು, ನೀನು ಹಾಗೆ ಇರಬೇಕು ಅಂತ ಓವರ್ ರಿಸ್ಟ್ರಿಕ್ಟ್ ಮಾಡಿದ್ದೀವಿ ಅಂದರೆ ಅದು ಮಕ್ಳಿಗೆ ಇನ್ನೊಂಥರ ಆಗ್ಬಿಡತ್ತೆ. ಸೊ ಕೆಲವೊಂದು ನಾನು ಅವ್ರಿಗೆ ಅದನ್ನೇ ಹೇಳ್ತೀನಿ, ಹಾಕ್ಕೊಳ್ಳಿ, ನಿಮ್ಗೆ ಇಷ್ಟ ಆಗುತ್ತೆ. ಈ ಕಾಲದ ಏನು ಜೆನ್ಸಿ ಮಕ್ಕಳು, ಈ ಏಜ್ ಮಕ್ಳು ಇರ್ತಾರೆ, ಅವ್ರಿಗೆ ಕೆಲವೊಂದು ಈ ಥರ ಬಟ್ಟೆಗಳೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ, ಹಾಕ್ಕೊಳ್ಳಿ. ಬಟ್ ಏನಂದರೆ ಬೇರೆಯವ್ರು ನೋಡೋವ್ರಿಗೆ ಅಯ್ಯೋ ಇವರು ಈ ಬಟ್ಟೆ ಏನು ಇವ್ರಿಗೆ ಹಿಂಗೆ ಕಾಣಿಸ್ತಿದೆ, ಅಸಹ್ಯವಾಗಿ ಕಾಣಿಸ್ತಿದೆ, ಆ ಥರ ಫೀಲ್ ಮಾಡಬಾರ್ದು, ಆ ಥರ ಫೀಲ್ ಆಗೋ ಥರದ್ದು ಹಾಕ್ಕೋಬಾರ್ದಮ್ಮ ಅಂತಂದ್ಬಿಟ್ಟು ಹೇಳ್ತೀನಿ. ಸೊ ಮೇ ಬಿ ನನ್ನ ಮಕ್ಕಳು ಅಂದರೆ ತಾಯಿಗೆ ಸಾಮಾನ್ಯವಾಗಿ ಅವ್ರ ಮಕ್ಕಳು ಅವ್ರಿಗೆ ಹೆಚ್ಚು ಅಂತಾರೆ ಪ್ರತಿಯೊಂದು ತಾಯಿಗೂ. ನನಗೆ ಮೇ ಬಿ ನನ್ನ ಮಕ್ಕಳು ಹಾಕ್ಕೊಳ್ಳೋದು ಅಷ್ಟೊಂದು ಹಾಡಾಗಿ ಕಾಣಿಸಲ್ವೇನೋ, ಕೆಲವೊಬ್ರು ಕಾಣಿಸುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಾನು ಎಲ್ಲರ ಒಪಿನಿಯನ್ನು ಚೇಂಜ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಇನ್ನು ಫೈನಲಿ ನನ್ನ ಮಕ್ಕಳಿಬ್ರು ಆ್ಯಸ್ ಇಟ್ ಈಸ್, ನನಗೆ ಬ್ಯಾಗ್ಸ್ ಅಂದರೆ ಇಷ್ಟ ಅಂದ್ಬಿಟ್ಟು ಇದು ಒಂದು ಬ್ಯಾಗನ್ನು ತೊಗೊಂಡು ಬಂದು ಕೊಟ್ಟರು. ನಿಜ ಹೇಳಬೇಕು ಅಂದರೆ ಅವ್ರು ಹೋಗಿದ್ದು ಶಾಪ್ ನನಗೆ ಗೊತ್ತಿಲ್ಲ, ಎಲ್ಲೋ ಹೋಗಿದ್ರು. ಅಂದರೆ ಹನಿ ಫ್ರೆಂಡ್ ಯಾರೋ ಒಂದ್ಸತಿ ಕರ್ಕೊಂಡು ಹೋಗಿದ್ರಂತೆ, ಅಲ್ಲಿ ಚೆನ್ನಾಗಿದೆ ಕಲೆಕ್ಷನ್ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಟೈಮ್ ನಾನೇನಾದರೂ ಹೋದರೆ ಖಂಡಿತ ನಾನು ಆ ಬ್ಲಾಗ್ನ ಅಲ್ಲಿ ಶಾಪ್ ಬಗ್ಗೆ ಎಲ್ಲ ನಾನು ಅಪ್ಡೇಟ್ ಮಾಡ್ತೀನಿ. ಬಟ್ ಮಕ್ಕಳು ಹೇಳ್ತಾ ಇದ್ರು, ಅಮ್ಮ ತುಂಬ ಚೆನ್ನಾಗಿದೆ, ಒಂದ್ಸತಿ ನೀವು ಬನ್ನಿ ಅಂತ ಅಂದ್ಬಿಟ್ಟು. ಸೊ ನೋಡೋಣ, ಹೋದರೆ ಖಂಡಿತ ನಾನು ಅಪ್ಡೇಟ್ ಮಾಡ್ತೀನಿ. ಇಷ್ಟ ಆಯಿತು ನನಗೆ ಇದು ಬ್ಯಾಗ್. ಇನ್ನೂ ತುಂಬ ಒಳ್ಳೊಳ್ಳೆ ಬ್ಯಾಗಲ್ಲಿ ಕಲೆಕ್ಷನ್ಸ್ ತುಂಬ ಇದೆಯಂತೆ. ಅದೇ ಮಕ್ಕಳು ಹೇಳ್ತಾ ಇದ್ರು, ಅಮ್ಮ ನಿಮಗೆ ಬ್ಯಾಗ್ಸು ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ ಅಮ್ಮ, ಒಂದ್ಸತಿ ಬನ್ನಿ ಹೋಗೋಣ ಅಂತ. ಸೊ ಯಾವಾಗಾದರೂ ಫ್ರೀ ಮಾಡಿಕೊಂಡು ಅಲ್ಲಿನೂ ಹೋಗೋದು. ಸೊ ಈ ಥರ ಇದೆ. ಅದೇ ಹೇಳೋದ್ನಲ್ಲ, ನಾನು ಕೆಲವೊಂದು ಬಟ್ಟೆಗಳನ್ನ ರೆಡಿಮೇಡು ತೊಗೋತೀವಿ, ಇಲ್ಲ ಅಂತ ಅಲ್ಲ. ಬಟ್ ಈ ಥರ ಬಟ್ಟೆಗಳು ಆದಷ್ಟು ನಾನು ಎಷ್ಟಾಗುತ್ತೋ ಅಷ್ಟು ಸ್ಯಾರಿಲಿ ಇಲ್ಲ ಕಟ್ ಪೀಸಸಲ್ಲಿ ಸ್ಟಿಚ್ ಮಾಡಿಸ್ತೀನಿ. ನಾನು ಅದು ರೀಸನ್ ಹೇಳಿದ್ದೀನಿ ಯಾಕೆ ಅಂತ ಅಂದರೆ, ನಮ್ಮ ಪಾವನಿ ತುಂಬ ಸೆನ್ಸಿಟಿವ್, ಅವಳಿಗೆ ಜಾಸ್ತಿ ಚುಚ್ಚುತ್ತೆ, ಮತ್ತು ಸ್ಕಿನ್ ಇರಿಟೇಷನ್ ಆದರೆ ಅವಳು ಒಂದು ಸ್ವಲ್ಪ ಹೊತ್ತು ಆ ಡ್ರೆಸ್ಸಲ್ಲಿ ಇರೋದಿಲ್ಲ. ನೀವು ಅದನ್ನು 2000 ಕೊಟ್ಟು ತೊಗೊಂಡು ಬನ್ನಿ, ಇಲ್ಲ 10,000 ಕೊಟ್ಟು ತೊಗೊಂಡು ಬನ್ನಿ ಡ್ರೆಸ್ಸು, ಅವಳಿಗದು ಕಂಫರ್ಟೇಬಲ್ ಇಲ್ಲ ಅಂದರೆ ಅವಳು ಒಂದೇ ಒಂದು ಸತಿನೂ ಹಾಕೋದಿಲ್ಲ. ಸೊ ನನಗೇನು ಅನಿಸುತ್ತೆ ಅಂತ ಅಂದರೆ, ಬೇರೆಯವ್ರ ಕಣ್ಣಿಗೆ ಯಾವ ಥರ ಕಾಣುತ್ತೆ ಅನ್ನೋದಕ್ಕಿಂತ ನಮ್ಗೆ ಎಷ್ಟು ಕಂಫರ್ಟೇಬಲ್ ಆಗಿರತ್ತೆ. ಈಗ ನನ್ನ ಮಗಳ ಸ್ಕಿನ್ನು ಈ ಥರ ಇದೆ ಅಂದಾಗ ಕೈಲಿ ಆಗಲ್ಲ, ತಡ್ಕೊಳಲ್ಲ ಅವಳು. ಸೊ ಅವಳು ಆ ಥರ ಇದ್ದಾಳೆ ಅಂತ ಅಂದಾಗ ನಾನೇನು ಮಾಡಬೇಕು ಆ್ಯಸ್ ಎ ಮದರು, ಸಾಫ್ಟ್ ಆಗಿರೋ ಬಟ್ಟೆನ ಮತ್ತು ಅವಳು ಕಂಫರ್ಟೇಬಲ್ ಆಗಿರೋವಂಥ ಬಟ್ಟೆನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಸ್ಟಿಚ್ ಮಾಡಿಸಿ ಅದನ್ನು ಸ್ಟೈಲ್ ಮಾಡ್ಕೊಳ್ಳಿ. ಇವಾಗ ಇದು ನೋಡೋಕ್ಕೆ ತುಂಬ ಏನನ್ಸುತ್ತೆ ಅಂದರೆ, ಏನಿದೆ ಈ ಟಾಪಲ್ಲಿ, ಏನೂ ಇಲ್ಲ ಅಂತ ಅನಿಸುತ್ತೆ. ಬಟ್ ಅದೇ ನೀವು ಈ ಟಾಪನ್ನು ಕ್ಲೀನಾಗಿ ಜೀನ್ಸ್ಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಇಂಡೋ ವೆಸ್ಟರ್ನ್ ಲುಕ್ ಸ್ಟೈಲಿಂಗ್ ಮಾಡ್ಕೊಂಡಿದ್ದೀವಿ ಅಂದರೆ ತುಂಬ ಒಳ್ಳೆ ಗೆಟಪ್ ಬರುತ್ತೆ. ಅದು ನಾವು ಸ್ಟೈಲ್ ಮಾಡ್ಕೊಳ್ಳೋ ರೀತಿಲೂ ಹೋಗುತ್ತೆ. ಬರೀ ಸೀರೆಲೇನೆ ಹೊಲಿಸ್ಬಿಡ್ತಾರೆ, ಬರೀ ಕಟ್ ಪೀಸಲ್ಲೇ ಹೊಲಿಸ್ಬಿಡ್ತಾರೆ ಅಂತ ಅಲ್ಲ. ಅದೂ ನಿಜ ಹೇಳಬೇಕು ಅಂದರೆ ಒಂದು ಟ್ಯಾಲೆಂಟ್ ಅಂತಲೇ ನಾನು ಅನ್ಕೊತೀನಿ. ಟ್ಯಾಲೆಂಟ್ ಅನ್ನೋದಕ್ಕಿಂತ ನಾನು ಮೇನ್ಲಿ ಯೋಚನೆ ಮಾಡಿದ್ದು ಇಷ್ಟೇ, ನನ್ನ ಮಕ್ಕಳ ಕಂಫರ್ಟೇಬಲ್. ಹನಿ ಒಂಥರ ಅವಳು ಎಲ್ಲದನ್ನು ಹಾಕೋತಾಳೆ. ಬಟ್ ಪಾವನಿ ಇವಾಗಲೇ ಎಲ್ಲ, ಅವಳು ಪಾಪ ಚಿಕ್ಕ ಮಗುವಿಂದನೂ ಅವಳಿಂದನೇ ನಾನು ಸ್ಟಿಚಿಂಗ್ ಮಾಡಿಸ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ಅವಳು ಎಳೆ ಮಗುವಿಂದನೂ ಸಹ, ಚಿಕ್ಕ ಮಗು ಇದ್ದಾಗ ಕಾಟನ್ ಫ್ರಾಕ್ಸ್ ಆ ಥರ ಹಾಕ್ತೀರಾ, ಅವಾಗೆಲ್ಲ ಇವಾಗ ನಾವು ಯಾರಾದರೂ ಗಿಫ್ಟ್ ಕೊಡೋರು, ಅವಳಿಗೆ ತಲೆ ಕೂದಲು ತೆಗೆಸ್ದಾಗ ಆಗ್ಬೋದು, ಅವಳಿಗೆ ಹೆಸರಿಟ್ಟಾಗ ಅವಾಗೆಲ್ಲ ಗಿಫ್ಟ್ಸ್ ಫ್ರಾಕ್ಸ್, ಆ ಥರ ಫ್ರಾಕ್ ಹಾಕಿದ್ದೀನಿ ಅಂದರೆ ಅವಳು ತೆಗಿಯೋವರೆಗೂ ಇರ್ತಿರ್ಲಿಲ್ಲ, ಅಳ್ತಾನೆ ಇರ್ತಾ ಇದ್ಲು. ಅವಾಗಿಂದನೂ ಅವಳದು ಅದೇನೇ ಇದೆ. ಸೊ ನಾನು ಅವಳಿಗೋಸ್ಕರನೇ ನಾನು ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಬಟ್ ಹೇಳೋದ್ನಲ್ಲ, ಸುಮಾರು ಜನ ಇಷ್ಟಪಡ್ತಾರೆ ನಾನು ಸ್ಟಿಚ್ ಮಾಡಿಸೋದು. ಆ ಒಬ್ಬರು ಇಬ್ಬರು ಕಮೆಂಟ್ ಮಾಡಿಬಿಟ್ರು ಅಂತ ಹೇಳಿ ಇವಾಗ ನಾನು ಸಡನ್ಲಿ ಅದನ್ನು ಬಿಡ್ತೀನಿ ಅನ್ನೋದು ತಪ್ಪಾಗತ್ತೆ. ಯಾರೋ ಏನೋ ಹೇಳ್ತಾರೆ ಅಂದ್ಬಿಟ್ಟು ನಮ್ಮ ಒಂದು ಇದನ್ನು ನಾವು ಚೇಂಜ್ ಮಾಡ್ಕೊಬಾರ್ದು. ಅದು ತಪ್ಪಂತ ಅನ್ಸಿದ್ರೆ ಅದರಲ್ಲಿ ಸರಿ ಮಾಡ್ಕೊಳ್ಳೋಣ. ನಾನು ಯಾವಾಗಲೂ ಅದೇ ಯೋಚನೆ ಮಾಡ್ತೀನಿ. ನನ್ನ ವ್ಲಾಗ್ಸ್ ಮಾಡುವಾಗ ನನಗೆ ಯಾರಾದರೂ ಕಮೆಂಟ್ಸ್ ಮಾಡಿದ್ರೆ ಫಸ್ಟ್ ನಾನು ಯೋಚನೆ ಮಾಡಿ, ಆ ಕಮೆಂಟ್ ಇಮಿಡಿಯೇಟಾಗಿ ನಾನು ಯಾರಿಗೂ ರಿಪ್ಲೈ ಕೊಡಲ್ಲ. ಥಿಂಕ್ ಮಾಡ್ತೀನಿ, ಅವ್ರು ಕಳಿಸಿರೋದ್ರಲ್ಲಿ ಎಲ್ಲಿ ನಂದು ಮಿಸ್ಟೇಕ್ ಆಗಿದೆ, ಎಲ್ಲಿ ಏನಿದೆ ಅದನ್ನು ನಾನು ಕರೆಕ್ಷನ್ ಮಾಡ್ಕೋಬೇಕು ಅಂತ ಹೇಳಿ. ಬಟ್ ಕೆಲವರು ಹೇಗೆ ಕಮೆಂಟ್ಸ್ ಮಾಡ್ತಾರೆ ಅಂದರೆ, ಒಂಥರ ಪರ್ಸ್ನಲ್ ಆಗಿ ಹೋಗ್ಬಿಡ್ತಾರೆ. ಮತ್ತು ಕೆಲವರು ಲಿಮಿಟ್ ಕ್ರಾಸ್ ಆಗ್ತಾರೆ. ನಿಜವಾಗ್ಲೂ ವ್ಲಾಗ್ಸ್ನ ಮಾಡ್ತೀವಿ ಅಂತಂದರೆ ನಾವು ಯಾರ್ದೋ ಒಬ್ಬರ ಪಬ್ಲಿಕ್ ಪ್ರಾಪರ್ಟಿ ಅನ್ನೋ ಥರ, ಅಂದರೆ ಓಕೆ ನಮ್ಮನ್ನು ಎಲ್ಲರೂ ಇಷ್ಟಪಡ್ತಾರೆ ಅದು ಓಕೆ. ಬಟ್ ಯಾವ ಲೆವೆಲ್ಗೆ ಅಂದರೆ ಆ ಲೆವೆಲ್ಗೆ ಮಾತಾಡೋದು ಅಂದಾಗ
ಇದಾಗುತ್ತೆ. ಬಟ್ ನಾನು ಅಷ್ಟೊಂದು ಇದು ಮಾಡ್ಕೊಳಲ್ಲ, ಅವ್ರು ಹೇಳಿದ್ರು ಅಂತ ನಾನೇನು ಬಿಡಲಿಲ್ಲ, ಮಾಡಿಸ್ತಾನೆ ಇದ್ದೀನಿ. ಇನ್ನೂ ಇದೆ ತುಂಬಾ, ಅದನ್ನು ಮಾಡಿಸ್ಬೇಕು. ಮತ್ತು ಹೇಳೋದ್ನಲ್ಲ, ಕೆಲವೊಂದು ಕಾಟನ್ದು ಪೀಸಸ್ ಬೇರೆ ತರಬೇಕು. ಸೊ ಆ್ಯಕ್ಚುಲಿ ಏನಂದರೆ ಹನಿಗೆ ಇನ್ನೊಂದು 20 ಡೇಸ್ ಇದೆ, 25 ಡೇಸ್ ಇದೆ ಅಷ್ಟೇ ಅವಳದು ಇಂಟರ್ನ್ಶಿಪ್. ಸೊ ಅವಳು ಅದನ್ನೇ ಹೇಳ್ತಾ ಇದ್ದಾಳೆ, ಅಮ್ಮ ಮುಗ್ದೋಗ್ಬಿಡ್ಲಿ ಎಲ್ಲ ಒಂದೇ ಸತಿ, ಆರಾಮಾಗಿ ಹೋಗೋಣ ಶಾಪಿಂಗ್ ಅಂತ ಹೇಳಿ. ಯಾಕಂದರೆ ವೀಕೆಂಡ್ಸ್ ಬರ್ತಾಳೆ ಇವಾಗ, ಅವ್ರದ್ದು ಸಹ ಅದು ಪೇಜ್ ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ ಪಾಪ ಅವಳಿಗೂ ವ್ಲಾಗ್ಸ್ ಮಾಡೋದಿರತ್ತೆ, ಅವಳಿಗೂ ಎಷ್ಟೋ ಕೆಲಸಗಳಿರತ್ತೆ. ಸೊ ಅದರಿಂದ ಅವಳಿಗೆ ಸ್ವಲ್ಪ ಫ್ರೀ ಆಗ್ತಾ ಇಲ್ಲ. ಹಾಗಾಗಿ ಪಾವನಿ ಏನಂದರೆ ಈ ಥರ ಬಟ್ಟೆ ಪಾವನಿ ಸೆಲೆಕ್ಷನ್ ಚೆನ್ನಾಗಿರತ್ತೆ. ಬಟ್ ಅವಳಿಗೆ ಈ ಥರದ್ರಲ್ಲಿ ಅವಳಿಗೆ ಅಷ್ಟು ಐಡಿಯಾ ಇಲ್ಲ, ಅವಳೇನು ಮಾತಾಡಲ್ಲ. ನಾನು ಹೊಲಿಸ್ಕೊಟ್ರೆ ಸೈಲೆಂಟ್. ಅವಳಿಗೆ ಏನಂದರೆ ಕಂಫರ್ಟಬಲ್ ಆಗಿರ್ಬೇಕು ಅಷ್ಟೇ. ಆ ಡ್ರೆಸ್ ಕಂಫರ್ಟ್ ಇದೆಯಾ ಹಾಕ್ಕೊಂಡ್ಬಿಡ್ತಾಳೆ. ಬಟ್ ಗೊತ್ತಾಗಲ್ಲ ಯಾವ ಥರ ಪೀಸ್ ತೊಗೋಬೇಕು ಏನು ಅನ್ನೋದು. ಸೊ ಹನಿನೇ ಬರಬೇಕು ಅದಕ್ಕೆ. ಹಾಗಾಗಿ ಹನಿ ಬಂದಮೇಲೆ ಹೋಗಿ ಅದನ್ನು ಎಲ್ಲ ತೊಗೊಂಡು ಬಂದು ನಾನು ನಿಮಗೆ ಶೇರ್ ಮಾಡ್ತೀನಿ. ನಿಮಗೂ ಈ ಥರ ನನ್ನಂಗೆ ಹೆಣ್ಮಕ್ಳಿದ್ರೆ ನೋಡಿ. ಇದು ನಾನೇನು ಹೇಳ್ತೀನಿ ಅಂದರೆ, ಬೇಜಾರು ಮಾಡ್ಕೊಬಿಡಿ ಜಾಸ್ತಿ ಮಾತಾಡ್ತಿದ್ದೀನಿ ಅಂತ. ಒಂದು ಅಂಗಡಿಗೆ ಹೋಗ್ಬಿಟ್ಟು ಒಂದು ಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಬಂದು ಮಕ್ಳಿಗೆ ಹಾಕೋದೇ ಬೇರೆ. ಬಟ್ ನಾವು ಒಂದು ಪೀಸ್ನ ತೊಗೊಂಡು ಇದನ್ನು ಒಂದು ಸ್ಟಿಚ್ ಮಾಡಿಸಿ ಅದನ್ನು ಮಕ್ಳಿಗೆ ಹಾಕೋ ಒಂದು ಫೀಲೇ ಬೇರೆ. ಯಾವುದೋ ಒಂದು ಸುಮ್ಮನೆ ಒಂದು 2 ಮೀಟ್ರ್ ಬಟ್ಟೆ ಇರುತ್ತೆ, ಆ ಬಟ್ಟೆನ ಇದೇ ಡಿಸೈನ್ ಸ್ಟಿಚ್ ಮಾಡಿಸ್ಬೇಕು, ಹೀಗೆ ಮಾಡಿಸ್ಬೇಕು ಅನ್ನೋದನ್ನು ಸಹ ಒಂದು ಇದು ಬೇರೆನೇ ಇರತ್ತೆ. ಸೊ ನನಗೆ ತುಂಬ ಖುಷಿ ಆಗುತ್ತೆ, ನಾನು ಈ ಥರ ಸ್ಟಿಚ್ ಮಾಡಿಸಿ ನನಗೆ ಈ ಥರ ಬಟ್ಟೆಗಳೆಲ್ಲ ನನ್ನ ಮಕ್ಕಳು ತೊಗೊಬಂದು ಹಾಕ್ಕೊಂಡು ತೋರಿಸಿದಾಗ ನಾನು ಅಷ್ಟು ಓಕೆ ಅಮ್ಮ ಚೆನ್ನಾಗಿದೆ ಅಂತೀನಿ. ತುಂಬ ಎಕ್ಸ್ಪೋಸಿಂಗ್ ಇದೆ ಅನ್ಸಿದ್ರೆ ಹೇಳ್ತೀನಿ, ತುಂಬ ಎಕ್ಸ್ಪೋಸಿಂಗ್ ಇದೆ, ಇದ್ರ ಮೇಲೆ ಏನಾದರೂ ಕೋಟ್ ಏನಾದರೂ ಸ್ಟೈಲ್ ಮಾಡಿ ಬೇರೆ ಏನಾದರೂ ಡಿಫ್ರೆಂಟಾಗಿ ಮಾಡ್ಕೊಳ್ಳಿ, ಇಲ್ಲ ಇದ್ರ ಒಳಗಡೆ ಇನ್ನೊಂದು ಏನಾದರೂ ಟಿ ಶರ್ಟ್ ಹಾಕ್ಕೋತೀರಾ ನೋಡಿ, ಆ ಥರ ಸಜೆಷನ್ ಕೊಡ್ತೀನಿ ಹೊರ್ತು ತುಂಬ ಖುಷಿ ಪಡೋದು ಆ ಥರ ಇಲ್ಲ. ಅದೇ ಈ ಥರ ನಾನು ಸ್ಟಿಚ್ ಮಾಡಿಸಿ ಕೊಟ್ಟಾಗ ಅವ್ರು ಹಾಕ್ಕೊಂಡಾಗ ನಾನೇನೋ ತುಂಬ ಖುಷಿ ಆಗುತ್ತೆ ನನಗೆ. ಅಯ್ಯೋ ಎಷ್ಟು ಚೆನ್ನಾಗಿದ್ದಾರೆ ನನ್ನ ಮಕ್ಕಳು ಅನ್ನೋದೂ ನನಗೆ ಇದು ಬರತ್ತೆ. ಸೊ ಈ ಥರ ಇರ್ತಾರೆ. ಅದನ್ನೇ ಹೇಳೋದ್ನಲ್ವ, ಯಾರೋ 4 ಜನ ಹೇಳ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಮಕ್ಕಳನ್ನ ಎಲ್ಲಾದ್ರಿಂದನೂ ನಾವು ಅವಾಯ್ಡ್ ಮಾಡಿಸೋದು ತಪ್ಪಾಗತ್ತೆ. ಮಕ್ಕಳ ಮನಸ್ಸಲ್ಲೂ ಅದೊಂದು ಫೀಲ್ ಕುತ್ಕೊಂಡ್ಬಿಡತ್ತೆ. ಆವಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಮಕ್ಕಳು ನಮ್ಮನ್ನು ಬಿಟ್ಟು ಬೇರೆಯವ್ರ ಹತ್ರ ಸಜೆಷನ್ಸ್ ತೊಗೊಳಕ್ಕೆ, ಇಲ್ಲ ಬೇರೆಯವ್ರನ್ನ ಕಂಪೇರ್ ಮಾಡಿಕೊಂಡು ಮಾತಾಡೋದಕ್ಕೆ ಇದೆಲ್ಲನೂ ಶುರು ಮಾಡ್ತಾರೆ. ಸೊ ನನ್ನ ಮಕ್ಕಳು ಆ ಥರ ಆಗಬಾರ್ದು. ಅವ್ರಿಗೆ ನಾನೀಗ 99% ನಾನು ಹೇಳ್ದಂಗೆ ಅವ್ರು ಕೇಳ್ತಾರೆ. 1%, ಒಂದೇ 1% ಅವ್ರು ಹೇಳ್ದಂಗೆ ನಾನು ಕೇಳಿಬಿಟ್ರೆ, ಸೊ ಈ 99% ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ, ಫುಲ್ ಕೇಳ್ತಾರೆ. ಸೊ ಅದು ಒಂದು ಪೇರೆಂಟಿಂಗ್ ಟಿಪ್ ನಾನು ಫಾಲೋ ಮಾಡ್ತಿದ್ದೀನಿ ಅಷ್ಟೇ. ಸೊ ಸಾರಿ ಅತಿ ಮಾತಾಡಿದೆ ಅನ್ಕೋತೀನಿ. ಇನ್ನು ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಕೊನೆವರೆಗೂ ನನ್ನ ವ್ಲಾಗ್ನ ನೋಡಿದ್ದಕ್ಕೆ, ಇಷ್ಟು ಪೇಷನ್ಸ್ ಆಗಿ ನನ್ನ ಈ ಇರಿಟೇಟಿಂಗ್ ಮಾತುಗಳನ್ನೆಲ್ಲ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವ್ಲಾಗಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್.